ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಹಾಗೆ ಪ್ಯಾಟ್ ಮೆಕಫಿ ಅವರ ಬಗ್ಗೆ ಮಾತಾಡ್ತಾ ಇದ್ರೆ ಲಿಟ್ರಲಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗುರು ಆ ಮಿಸ್ಟ್ರಿ ಕಾಲರು ಪ್ಯಾಟ್ ಮೆಕಫಿ ಆಗಿರ್ತಾರೆ ಅಂತ. ಅಂಡ್ ಸ್ವಲ್ಪ ಜನ ರೋಸ್ಟ್ ಕೂಡ ಮಾಡ್ತಾ ಇದ್ದಾರೆ, ಇದೇನ್ ಗುರು ಪ್ಯಾಟ್ ಮೆಕಫಿ ಇವನ್ ಯಾಕೆ ಗುರು ಹಾಕಿದ್ರ ಅಂತ. ಬಟ್ ನನ್ನ ಪ್ರಕಾರ ಪ್ಯಾಟ್ ಮೆಕಫಿ ಅವ್ರನ್ನ ಇನ್ಸರ್ಟ್ ಮಾಡಿದ್ದು ಒಂದ್ ರೀತಿಲಿ ಒಳ್ಳೇದೇ ಆಯ್ತು ಅಂತ ಹೇಳ್ಬೇಕು. ಎಲ್ಲರೂ ಕೂಡ ಅಫ್ಕೋರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವು ರಾಕ್ ಅವರು ಬರ್ತಾರೆ ಅಂತ. ಬಟ್ ರಾಕ್ ಅವರು ಬರಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಡಬ್ಲ್ಯೂ ಅವರು ಪ್ಯಾಟ್ ಮೆಕಫಿ ಅವ್ರನ್ನ ಒಳ್ಳೆ ಪ್ಲಾನ್ ಮಾಡಿ ಇನ್ಸರ್ಟ್ ಮಾಡಿದೆ ಅಂತ ಹೇಳ್ಬೇಕು. ಅಂಡ್ ಇದರಿಂದ ಪ್ರಾಬಬ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಗೆಲ್ಲೋ ಚಾನ್ಸಸ್ ಇನ್ನೂ ಕೂಡ ಜಾಸ್ತಿ ಆಗಿದೆ. ಅಂಡ್ ಡಬ್ಲ್ಯೂ ಸ್ಟೋರಿ ಲೈನ್ ಆಂಗಲ್ ವೈಸ್ ಅಲ್ಲೂ ಕೂಡ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ನಿಮಗೂ ಕೂಡ ಸ್ವಲ್ಪ ಅನಿಸ್ಬೋದು, ಏನ್ ಗುರು ಇವನು ಪ್ಯಾಟ್ ಮೆಕಫಿ ಆಗಿ ರ್ಯಾಂಡಿ ಆರ್ಟನ್ ಅವರ ಅಲಯನ್ಸ್ ನ ಇಷ್ಟೊಂದು ಹೊಗಳ್ತಾ ಇದ್ದಾನಲ್ಲ ಹಾಗೆ ಹೀಗೆ ಅಂತ. ಸೊ ಈಗ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊತಾ ಹೋಗಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ನಮ್ಮ ಪ್ಯಾಟ್ ಮೆಕಫಿ ಅವರು ಇನ್ಸ್ಟಾಗ್ರಾಮ್ ಲೈವ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಈಗ ಡಬ್ಲ್ಯೂ ಕಂಪನಿ ನನ್ನಿಂದ ತುಂಬಾನೇ ದೂರ ಹೋಗಿದೆ ಅಂಡ್ ನಾನಿಲ್ಲ ಅಂದ್ರೂ ಕೂಡ ಅವರು ಚೆನ್ನಾಗಿ ಕೆಲಸನ ಮಾಡ್ತಾ ಇದ್ದಾರೆ ಅಂಡ್ ನಾನು ಸದ್ಯಕ್ಕಂತೂ ಅಲ್ಲಿಗೆ ಬರೋದಿಲ್ಲ ಅಂತ ಒಂದು ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಅದಾದ್ಮೇಲೆ ಡಬ್ಲ್ಯೂ ಅವರು ಸಡನ್ ಆಗಿ ಕೋಡಿ ರೋಡ್ಸ್ ಅವ್ರನ್ನ ಪ್ಯಾಟ್ ಮೆಕಫಿ ಶೋಗೆ ಅನೌನ್ಸ್ ಮಾಡ್ತಾರೆ. ಬಟ್ ಕೋಡಿ ರೋಡ್ಸ್ ಅವರ ಪ್ಯಾಟ್ ಮೆಕಫಿ ಶೋಗೆ ಬರುವಂತಹ ಆ ಒಂದು ಇವೆಂಟ್ ಇತ್ತಲ್ಲ ಅದು ಕ್ಯಾನ್ಸಲ್ ಕೂಡ ಆಗುತ್ತೆ. ಆಗ ನಾನು ಅನ್ಕೋತಾ ಇದ್ದೆ, ಇದೇನಾದ್ರೂ ಸ್ಟೋರಿ ನಿನಗೆ ಲಿಂಕ್ ಇದೆಯಾ ಅಥವಾ ನಮ್ಮ ಪ್ಯಾಟ್ ಮೆಕಫಿ ಅವರು ಸ್ವಲ್ಪ ದಿನದ ಹಿಂದೆ ಇನ್ಸ್ಟಾಗ್ರಾಮ್ ಲೈವ್ ಅಲ್ಲಿ ತಿಳಿಸಿದ್ರಲ್ಲ ಅದಕ್ಕೇನಾದ್ರೂ ಕನೆಕ್ಟ್ ಆಗಿದೆಯಾ, ಏನು ಕೂಡ ಗೊತ್ತಿರಲಿಲ್ಲ, ನನಗೂ ಕೂಡ ಅರ್ಥ ಆಗಲಿಲ್ಲ. ಅದಕ್ಕೋಸ್ಕರ ಯಾಕೋ ಕ್ಯಾನ್ಸಲ್ ಆಗಿರಬೇಕು ಅಂತ ಅನ್ಕೊಂಡೆ. ಬಟ್ ಈಗ ಎಲ್ಲವೂ ಕೂಡ ಸೆನ್ಸ್ ಆಗ್ತಾ ಇದೆ. ಪ್ರಾಬಬ್ಲಿ ಡಬ್ಲ್ಯೂ ಅವರು ಈ ಒಂದು ಅಲಯನ್ಸ್ ನ ತೋರಿಸೋದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಪ್ಯಾಟ್ ಮೆಕಫಿ ಶೋಗೆ ಕಳಿಸ್ಲಿಲ್ಲ ಅಂತ ಅನ್ಕೋತೀನಿ. ಇನ್ನು ನಮ್ಮ ಪ್ಯಾಟ್ ಮೆಕಫಿ ಅವರು ಹೇಳ್ದಂತಹ ಒಂದೊಂದು ವರ್ಡ್ ಇದೆಯಲ್ಲ, ಸ್ಮ್ಯಾಕ್ ಡೌನ್ ಸಿಕ್ಕಾಪಟ್ಟೆ ಬೋರಿಂಗ್ ಆಗ್ತಾ ಇದೆ, ಈಗ ಆಟಿಟ್ಯೂಡ್ ಏರಾ ವೈಬ್ ಬರ್ತಾ ಇಲ್ಲ, ರಸಲ್ ಮೀನಿಯಾಗೆ ಟಿಕೆಟ್ಸ್ ಗಳು ಮಾರಾಟ ಆಗ್ತಾ ಇಲ್ಲ, ಸ್ಮ್ಯಾಕ್ ಡೌನ್ ನಲ್ಲಿ ಬರೀ 5 ಅಡಿ ಇರ್ತಕ್ಕಂತಹ ವ್ಯಕ್ತಿಗಳು ರೆಸಲ್ ಮಾಡೋದನ್ನ ನೋಡ್ತಾ ಇದೀವಿ, ಸ್ಮ್ಯಾಕ್ ಡೌನ್ ತೀರಾ ಕಮ್ಮಿ ಆಗ್ತಾ ಇದೆ, ಈ ಒಂದು ಬಿಸ್ನೆಸ್ ತೀರಾ ಕಮ್ಮಿ ಆಗ್ತಾ ಇದೆ. ಅದು ಕೂಡ ರ್ಯಾಂಡಿ ಆರ್ಟನ್ ಅಂತಹ ಸೂಪರ್ ಸ್ಟಾರ್ ಇರಬೇಕಾದ್ರೆ ಅದನ್ನ ನನ್ನ ಕೈಯಲ್ಲಿ ನೋಡೋದಕ್ಕೆ ಆಗ್ಲಿಲ್ಲ. ಅದಕ್ಕೋಸ್ಕರ ನಾನು ರ್ಯಾಂಡಿ ಆರ್ಟನ್ ಅವರಿಗೆ ಫೋನ್ ಮಾಡಿದೆ, ಅವರಲ್ಲಿ ಇರ್ತಕ್ಕಂತಹ ಕಿಲ್ಲರ್ ನ ಹೊರಗಡೆ ತಗೊಂಡು ಬಂದೆ. ಏನೇ ಆಗ್ಲಿ ಈಗ ರ್ಯಾಂಡಿ ಆರ್ಟನ್ ಅವರು ರಸಲ್ ಮೀನಿಯಾದಲ್ಲಿ ಚಾಂಪಿಯನ್ ಆಗಿ ಈ ಒಂದು ಬಿಸ್ನೆಸ್ ನ ಕಾಪಾಡ್ತಾರೆ ಅಂತ ನಮ್ಮ ಪ್ಯಾಟ್ ಮೆಕಫಿ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಪ್ಯಾಟ್ ಮೆಕಫಿ ಅವರು ರಸಲ್ ಮೀನಿಯಾ ಟಿಕೆಟ್ ನ ಅನೌನ್ಸ್ ಮಾಡ್ತಾ ರಸಲ್ ಮೀನಿಯಾಗೆ ಟಿಕೆಟ್ಸ್ ಗಳು ಇನ್ನೂ ಕೂಡ ಬಾಕಿ ಇದೆ, ನೀವು ಕೂಡ ಪರ್ಚೇಸ್ ಮಾಡಬಹುದು. ನಿಜವಾಗ್ಲೂ ನಾನಿಲ್ಲಿ ಒಂದು ಚಾಲೆಂಜ್ ನ ಮಾಡ್ತಾ ಇದ್ದೀನಿ, ರಸಲ್ ಮೀನಿಯಾದಲ್ಲಿ ಏನಾದ್ರೂ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಹೊಸ ಚಾಂಪಿಯನ್ ಆಗ್ಲಿಲ್ಲ ಅಂದ್ರೆ ನಾನು ಇನ್ನು ಯಾವುದೇ ರೀತಿಯ ರೆಸ್ಲಿಂಗ್ ಇವೆಂಟ್ಗೆ ಹೋಗೋದೇ ಇಲ್ಲ, ರೆಸ್ಲಿಂಗ್ ಇವೆಂಟ್ ಗಳಿಗೆ ನಾನು ತಲೆನೇ ಹಾಕೋದಿಲ್ಲ, ಆ ರೀತಿ ಇದ್ಬಿಡ್ತೀನಿ. ಯಾಕಂದ್ರೆ ನಾನು ಈ ಒಂದು ಬಿಸ್ನೆಸ್ ನ ಕಾಪಾಡಬೇಕು. ಅದಕ್ಕೋಸ್ಕರ ನಾನು 6 ಅಡಿ ಇರ್ತಕ್ಕಂತಹ ವ್ಯಕ್ತಿಗೆ ಮೋಟಿವೇಟ್ ಮಾಡ್ತಾ ಇದ್ದೀನಿ, ಅವನ ಕೈಯಲ್ಲೇ ಈ ಒಂದು ಬಿಸ್ನೆಸ್ ನ ಈಗ ಕಾಪಾಡೋದಕ್ಕೆ ಸಾಧ್ಯ. ಅಂಡ್ ನಾನು ಅದೇ ಕೆಲಸನ ಮಾಡ್ತಾ ಇದ್ದೀನಿ. ರ್ಯಾಂಡಿ ಆರ್ಟನ್ ಅವರು 100% ಗೆದ್ದೇ ಗೆಲ್ತಾರೆ. ರ್ಯಾಂಡಿ ಆರ್ಟನ್ ಅವರು ಏನಾದರೂ ರಸಲ್ ಮೀನಿಯಾದಲ್ಲಿ ಗೆಲ್ಲಿಲ್ಲ ಅಂದ್ರೆ ನಾನು ಇನ್ಯಾವುದೇ ರೀತಿಯ ರೆಸ್ಲಿಂಗ್ ಇವೆಂಟ್ಗೆ ಹೋಗೋದಿಲ್ಲ ಅಂತ ನಮ್ಮ ಪ್ಯಾಟ್ ಮೆಕಫಿ ಅವರು ಚಾಲೆಂಜ್ ಕೂಡ ಮಾಡಿದ್ದಾರೆ. ಸೊ ಇದರಿಂದ ರಸಲ್ ಮೀನಿಯಾಗೆ ಇನ್ನೂ ಕೂಡ ಹೈಪೋ ಆಫ್ ಕೋರ್ಸ್ ಜಾಸ್ತಿ ಆಗ್ತಾ ಇದೆ. ಇನ್ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಇದೆಲ್ಲದೂ ಕೂಡ ಟ್ರಿಪಲ್ ಎಚ್ ಅವರ ಪ್ಲಾನು, ರಸಲ್ ಮೀನಿಯಾಗೆ ಟಿಕೆಟ್ ಗಳು ಮಾರಾಟ ಆಗ್ತಾ ಇಲ್ಲ ಅಂಡ್ ಈ ಕಡೆ ಕೋಡಿ ರೋಡ್ಸ್ ಅವರಿಗೆ ಬೂ ಸಿಗ್ತಾ ಇದೆಯಲ್ಲ, ಅದರಿಂದ ನಮ್ಮ ಟ್ರಿಪಲ್ ಎಚ್ ಅವರು ಈ ಒಂದು ಆಂಗಲ್ ನ ತಗೊಂಡು ಬಂದಿದ್ದಾರೆ. ಪ್ಯಾಟ್ ಮೆಕಫಿ ಅವರ ಕೈಯಲ್ಲಿ ಬೇಕು ಅಂತಾನೆ ಈ ರೀತಿ ಹೇಳ್ತಾ ಇದ್ದಾರೆ. ಕೋಡಿ ರೋಡ್ಸ್ ಅವರೇನಾದ್ರೂ ಗೆದ್ರೆ ನಾನು ಈ ಒಂದು ಕಂಪನಿಗೆ ಮತ್ತೊಮ್ಮೆ ಬರೋದಿಲ್ಲ ಅಂತ ಪ್ಯಾಟ್ ಮೆಕಫಿ ಅವರು ಹೇಳೋದ್ರಿಂದ ಫ್ಯಾನ್ಸ್ ಗಳು ಕೋಡಿ ರೋಡ್ಸ್ ಅವರಿಗೆ ಇನ್ನೂ ಕೂಡ ಜಾಸ್ತಿ ಸಪೋರ್ಟ್ ಮಾಡಬಹುದು. ಈ ರೀತಿ ನಮ್ಮ ಟ್ರಿಪಲ್ ಎಚ್ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಜನ ಮಾತಾಡ್ಕೋತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹೇಳ್ತೀನಿ, PW ಇನ್ಸೈಡರ್ ಅವರ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಮ್ಮ ಪ್ಯಾಟ್ ಮೆಕಫಿ ಅವರ ಕಾಲ್ ನ ಡಬ್ಲ್ಯೂ ಕ್ರಿಯೇಟಿವ್ ಟೀಮು ತಗೊಂಡಿಲ್ವಂತೆ, ಬದಲಿಗೆ ಇದು ಡೈರೆಕ್ಟ್ ಆಗಿ TKO ಕ್ರಿಯೇಟಿವ್ ಟೀಮ್ ನ ಕಾಲ್ ಅಂತೆ. ಲಿಟ್ರಲಿ ಟ್ರಿಪಲ್ ಎಚ್ ಆಗಿ ಡಬ್ಲ್ಯೂ ಕ್ರಿಯೇಟಿವ್ ಟೀಮು ನಮ್ಮ ಪ್ಯಾಟ್ ಮೆಕಫಿ ಅವರ ಈ ಒಂದು ಕಾಲ್ ನ ತಗೊಂಡಿಲ್ಲ, ಇದು ಡೈರೆಕ್ಟ್ ಆಗಿ TKO ಗ್ರೂಪ್ ನ ಕ್ರಿಯೇಟಿವ್ ಟೀಮ್ ಇಂದ ಬಂದಿದೆ ಅಂತಾನೆ ಹೇಳ್ಬೇಕು. ಅಂಡ್ ಇನ್ನ ಒಂದು ಸೋರ್ಸ್ ಹೇಳೋ ಪ್ರಕಾರ ಡೈರೆಕ್ಟ್ ಆಗಿ ಇದು ಎರಿ ಇಮ್ಯಾನ್ಯುಯಲ್ TKO ಗ್ರೂಪ್ ನ CEO ಇದಾರಲ್ಲ ಅವ್ರ ಥ್ರೂ ಕನ್ಫರ್ಮ್ ಆಗಿರ್ತಕ್ಕಂತಹ ಕಾಲ್ ಅಂತೆ. ಇದನ್ನ ಇವರು ಯಾಕೆ ಮಾಡಿರಬಹುದು ಅಂದ್ರೆ ರಸಲ್ ಮೀನಿಯಾದು ಮೊದಲ 1 ಗಂಟೆ ಇದೆಯಲ್ಲ ಅದು ESPN ನಲ್ಲಿ
ಟೆಲಿಕಾಸ್ಟ್ ಆಗುತ್ತಂತೆ, ಅದಕ್ಕೋಸ್ಕರ ಅದನ್ನ ಇಂಟ್ರೆಸ್ಟಿಂಗ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಈ ರೀತಿ ಕಾಲ್ ನ ತಗೊಂಡಿದ್ದಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಸದ್ಯಕ್ಕೆ ಮೇಲ್ಗಡೆ ಬರ್ತಿರ್ತಕ್ಕಂತಹ ಅಪ್ಡೇಟ್ ಇದು. ಲಿಟ್ರಲಿ ಡಬ್ಲ್ಯೂ ಕ್ರಿಯೇಟಿವ್ ಟೀಮ್ ನ ಸ್ಟೋರಿ ಆಗಿಲ್ದಲೇನೆ ಡೈರೆಕ್ಟ್ ಆಗಿ TKO ಗ್ರೂಪ್ ಅವರೇನಾದ್ರೂ ಈ ಒಂದು ಸ್ಟೋರಿನ ತಗೊಂಡು ಬಂದಿದ್ರೆ ನಾನು ಇನ್ನೂ ಕೂಡ ಎಕ್ಸೈಟೆಡ್ ಆಗ್ತೀನಿ. ಯಾಕಂದ್ರೆ ಎರಿ ಇಮ್ಯಾನ್ಯುಯಲ್ ಹಾಗೆ ರಾಕ್ ಅವರ ಕನೆಕ್ಷನ್ ಯಾವ ರೀತಿ ಇದೆ ನಿಮ್ಗೆ ಗೊತ್ತಿರಬಹುದು. ಪ್ಯಾಟ್ ಮೆಕಫಿ ಹಾಗೆ ರಾಕ್ ಅವರ ಕನೆಕ್ಷನ್ ಯಾವ ರೀತಿ ಇದೆ ನಿಮ್ಗೆ ಗೊತ್ತಿರಬಹುದು. ಪ್ಯಾಟ್ ಮೆಕಫಿ ಅವರು ಆಗಿಂದನೂ ಕೂಡ ರೋಮನ್ ರೈನ್ಸ್ ರಾಕ್ ಅವರ ಫ್ಯಾನ್ ತರಾನೇ ಆಕ್ಟ್ ಮಾಡ್ತಾ ಇದ್ರು. ಯಾಕಂದ್ರೆ ಪ್ಯಾಟ್ ಮೆಕಫಿ ಅವರಿಗೆ ಜಾಸ್ತಿ ಹೈಟ್ ಆಗಿರ್ಬೇಕು, ಬಾಡಿ ಬಿಲ್ಡರ್ ಆಗಿರ್ಬೇಕು, ಅವರನ್ನ ನೋಡಿದ್ರೆ ಆಟಿಟ್ಯೂಡ್ ಎರಾ ಫೀಲ್ ಬರಬೇಕು ಅಂತವ್ರಿಗೆ ಪ್ಯಾಟ್ ಮೆಕಫಿ ಅವರು ಯಾವಾಗಲೂ ಕೂಡ ಸಪೋರ್ಟ್ ಮಾಡ್ತಾ ಇರ್ತಾರೆ. ಬೇಸಿಕಲಿ ಹೀಲ್ ಸೂಪರ್ ಸ್ಟಾರ್ಸ್ ಗಳಿಗೆ ನಮ್ಮ ಪ್ಯಾಟ್ ಮೆಕಫಿ ಅವರು ಸಪೋರ್ಟ್ ಮಾಡ್ತಾ ಇರ್ತಾರೆ. ಏನೇ ಆಗ್ಲಿ ಗಾಯ್ಸ್, ಫೈನಲ್ ಆಗಿ ರಸಲ್ ಮೇನಿಯಾದಲ್ಲಿ ಇದ್ರೆಲ್ಲರ ಹಿಂದೆ ಇರೋದು ರಾಕ್ ಅವರು ಅಂತ ಏನಾದ್ರೂ ರಿವೀಲ್ ಆದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಡೈರೆಕ್ಟ್ ಆಗಿ ಇದು TKO ಕ್ರಿಯೇಟಿವ್ ಗ್ರೂಪ್ ಇಂದ ಬಂದಿರತಕ್ಕಂತ ಕಾಲ್. ಅಂದ್ರೆ ರಾಕ್ ಆಗಿ ಎರಿ ಇಮ್ಯಾನ್ಯುಯಲ್ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಗಳು ರಾಕ್ ಅವರೇ ಈ ರೀತಿ ಸ್ಟೋರಿನ ಪಿಚ್ ಮಾಡಿಸೋದಕ್ಕೆ ಹೇಳಿರ್ಬೇಕು. ಯಾಕಂದ್ರೆ ಈ ಕಡೆ ಕೋಡಿ ರೋಡ್ಸ್ ಅವರ ಸ್ಟೋರಿ ಲೈನಲ್ಲೂ ಕೂಡ ರಾಕ್ ಅವರು ಇನ್ವಾಲ್ವ್ ಆಗೋ ಚಾನ್ಸಸ್ ಇದೆ. ಪ್ಯಾಟ್ ಮೆಕಫಿ ಆಗಿ ರಾಕ್ ಅವರ ರಿಲೇಶನ್ಶಿಪ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸದ್ಯಕ್ಕೆ ಈ ಒಂದು ಆಂಗಲ್ ಡಬ್ಲ್ಯೂ ಕ್ರಿಯೇಟಿವ್ ಟೀಮ್ ಇಂದ ಬಂದಿದ್ದ ಅಲ್ವಂತೆ ಈ ರೀತಿ ಅಪ್ಡೇಟ್ಗಳು ಬರ್ತಾ ಇದೆ. ಈಗ ಲಿಟ್ರಲಿ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಓಟನ್ ಅವರ ಸ್ಟೋರಿ ಲೈನು ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಒಂದು ಪ್ರಕಾರ CM ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ಸ್ಟೋರಿ ಲೈನ್ ಗಿಂತ ಈ ರ್ಯಾಂಡಿ ಓಟನ್ ಹಾಗೆ ಕೋಡಿ ರೋಡ್ಸ್ ಅವರ ಸ್ಟೋರಿ ಲೈನೇ ಒಂದು ಪಟ್ಟು ಮೇಲ್ಗಡೆ ಇದೆ ಅಂತ ಅನ್ನಿಸ್ತಾ ಇದೆ ಸದ್ಯಕ್ಕೆ. ನಿಮಗೇನು ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.